ಈ ಸ್ವಾಮೀಜಿ ತಮ್ಮ ಸನ್ಯಾಸಿ ಜೀವನಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆ ಇಷ್ಟ ದೇವರಾದ ಕೃಷ್ಣರಿಗೆ ಚಿನ್ನದ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಉಡುಪಿ ಶ್ರೀ ಕೃಷ್ಣನಿಗೆ ಚಿನ್ನದ ರಥ ಸಮರ್ಪಣೆ. ಕೃಷ್ಣ ಮಠದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು. ಉಡುಪಿಯ ಶ್ರೀ ಕೃಷ್ಣನಿಗೆ ಭವ್ಯ ಉಡುಗೊರೆ ಸಿಕ್ಕಿದೆ. ತಮ್ಮ ಸನ್ಯಾಸತ್ವದ 50 ವರ್ಷ ಪೂರ್ಣಗೊಳಿಸಿದ ಪುತ್ತಿಗೆ ಶ್ರೀಗಳು ಇಷ್ಟ ದೇವರಾದ ಕಡಗೋಲು ಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಅರ್ಪಿಸುತ್ತಿದ್ದಾರೆ. ಪ್ರತಿದಿನ ಕೃಷ್ಣ ದೇವರಿಗೆ ಉತ್ಸವ ನಡೆಯುತ್ತೆ. ಇದು ಈ ಕ್ಷೇತ್ರದ ಅಪರೂಪದ ಪ್ರತೀತಿ. ಈ ಆಚರಣೆಗೀಗ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಯಾಕಂದ್ರೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಸುಂದರ ರಥವನ್ನ ನಿರ್ಮಿಸಿ ಕೃಷ್ಣ ದೇವರಿಗೆ ಅರ್ಪಿಸುತ್ತಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಸುವರ್ಣ ಪಾರ್ಥಸಾರಥಿ ಈ ರಥದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಇದನ್ನು ನಾವು ಗರ್ಭಗುಡಿಯ ಒಳಗಡೆ ಕೂಡ ನಾವು ಮಳೆ ಮುಂತಾದ ಸಂದರ್ಭ ಬಂದಾಗ ರಥೋತ್ಸವ ಆಗಬೇಕು, ನಮಗೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಹೇಳುವ ಸಂದರ್ಭ ಕೂಡ ಇಲ್ಲಿ ಒಳಗಡೆ ಪಾರ್ಥಸಾರಥಿಯಲ್ಲಿ ದೇವರನ್ನು ನೀಡುವ ಮೂಲಕ ಉತ್ಸವವನ್ನು ಮಾಡುವತಕ್ಕಂಥ ಅವಕಾಶಗಳನ್ನು ಭಕ್ತಾದಿಗಳಿಗೆ ನಾವು ಸ್ವಾಮೀಜಿಯವರು ಕಲ್ಪಿಸಿದ್ದಾರೆ. ಹಾಗೆ ಇದೊಂದು ಸಣ್ಣ ಒಂದು ರಥ ಆದ್ರಿಂದ ಗರ್ಭಗುಡಿಯಲ್ಲಿ ಹೆಚ್ಚು ಜನರ ಒಂದು ಅವಶ್ಯಕತೆ ಇಲ್ಲದೆ ಒಂದು ಸಣ್ಣ ಸಮಯದಲ್ಲಿ ಇದು ಮುಗಿಸುವಂತ ಒಂದು ಕೂಡ ಆಗುತ್ತೆ. ಹಾಗಾಗಿ ಉತ್ಸವ ಪ್ರಿಯನಾದ ಶ್ರೀಕೃಷ್ಣನಿಗೆ ಇನ್ನಷ್ಟು ಈ ಪಾರ್ಥಸಾರಥಿ ರಥ ಮೆರುಗನ್ನು ನೀಡಲಿಕ್ಕೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೃಷ್ಣನ ರಥ ಸೇವೆಗೆ ಈಗಾಗಲೇ 7 ರಥಗಳಿವೆ. ಈಗಿದು 8ನೇ ರಥವಾಗಿದೆ. ಪರ್ಯಾಯ ಪುತ್ತಿಗೆ ಶ್ರೀಗಳು ಕೋಟಿ ಗೀತ ಲೇಖನ ಯಜ್ಞದ ಮೂಲಕ ತಮ್ಮ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದಿದ್ದಾರೆ. ಈ ಚಿಂತನೆಗೆ ಪೂರಕವಾಗಿ ಸ್ವತಃ ಪ್ರಧಾನಿ ಮೋದಿ ಭಗವದ್ಗೀತೆ ಪಠಿಸಿ ವಿಶ್ವವೇ ಉಡುಪಿಯತ್ತ ತಿರುಗುವಂತೆ ಮಾಡಿದ್ರು. ಭಗವದ್ಗೀತೆಯ ರಥ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದ್ರು ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತೆ ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತೆ ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಸದ್ಯ ಕೃಷ್ಣನೂರಿನಲ್ಲಿ ಚಿನ್ನದ ರಥವು ಸದ್ದು ಮಾಡುತ್ತಿದೆ. ಈಗ ಶ್ರೀಗಳು ನೀಡಿದ ರಥ ಕೇವಲ ಗರ್ಭಗುಡಿ ಸುತ್ತ ಮಾತ್ರ ಸುತ್ತುತ್ತೆ ಎಂಬುದು ಮತ್ತೊಂದು ವಿಶೇಷವಾಗಿದೆ. ಹರೀಶ್ ಪಾಲೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ವಾಮೀಜಿ ತಮ್ಮ ಸನ್ಯಾಸಿ ಜೀವನಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆ ಇಷ್ಟ ದೇವರಾದ ಕೃಷ್ಣರಿಗೆ ಚಿನ್ನದ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಉಡುಪಿ ಶ್ರೀ ಕೃಷ್ಣನಿಗೆ ಚಿನ್ನದ ರಥ ಸಮರ್ಪಣೆ. ಕೃಷ್ಣ ಮಠದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು. ಉಡುಪಿಯ ಶ್ರೀ ಕೃಷ್ಣನಿಗೆ ಭವ್ಯ ಉಡುಗೊರೆ ಸಿಕ್ಕಿದೆ. ತಮ್ಮ ಸನ್ಯಾಸತ್ವದ 50 ವರ್ಷ ಪೂರ್ಣಗೊಳಿಸಿದ ಪುತ್ತಿಗೆ ಶ್ರೀಗಳು ಇಷ್ಟ ದೇವರಾದ ಕಡಗೋಲು ಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಅರ್ಪಿಸುತ್ತಿದ್ದಾರೆ. ಪ್ರತಿದಿನ ಕೃಷ್ಣ ದೇವರಿಗೆ ಉತ್ಸವ ನಡೆಯುತ್ತೆ. ಇದು ಈ ಕ್ಷೇತ್ರದ ಅಪರೂಪದ ಪ್ರತೀತಿ. ಈ ಆಚರಣೆಗೀಗ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಯಾಕಂದ್ರೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಸುಂದರ ರಥವನ್ನ ನಿರ್ಮಿಸಿ ಕೃಷ್ಣ ದೇವರಿಗೆ ಅರ್ಪಿಸುತ್ತಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಸುವರ್ಣ ಪಾರ್ಥಸಾರಥಿ ಈ ರಥದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಇದನ್ನು ನಾವು ಗರ್ಭಗುಡಿಯ ಒಳಗಡೆ ಕೂಡ ನಾವು ಮಳೆ ಮುಂತಾದ ಸಂದರ್ಭ ಬಂದಾಗ ರಥೋತ್ಸವ ಆಗಬೇಕು, ನಮಗೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಹೇಳುವ ಸಂದರ್ಭ ಕೂಡ ಇಲ್ಲಿ ಒಳಗಡೆ ಪಾರ್ಥಸಾರಥಿಯಲ್ಲಿ ದೇವರನ್ನು ನೀಡುವ ಮೂಲಕ ಉತ್ಸವವನ್ನು ಮಾಡುವತಕ್ಕಂಥ ಅವಕಾಶಗಳನ್ನು ಭಕ್ತಾದಿಗಳಿಗೆ ನಾವು ಸ್ವಾಮೀಜಿಯವರು ಕಲ್ಪಿಸಿದ್ದಾರೆ. ಹಾಗೆ ಇದೊಂದು ಸಣ್ಣ ಒಂದು ರಥ ಆದ್ರಿಂದ ಗರ್ಭಗುಡಿಯಲ್ಲಿ ಹೆಚ್ಚು ಜನರ ಒಂದು ಅವಶ್ಯಕತೆ ಇಲ್ಲದೆ ಒಂದು ಸಣ್ಣ ಸಮಯದಲ್ಲಿ ಇದು ಮುಗಿಸುವಂತ ಒಂದು ಕೂಡ ಆಗುತ್ತೆ. ಹಾಗಾಗಿ
ಉತ್ಸವ ಪ್ರಿಯನಾದ ಶ್ರೀಕೃಷ್ಣನಿಗೆ ಇನ್ನಷ್ಟು ಈ ಪಾರ್ಥ ಸಾರಥಿ ರಥ ಮೆರುಗನ್ನು ನೀಡಲಿಕ್ಕೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೃಷ್ಣನ ರಥ ಸೇವೆಗೆ ಈಗಾಗಲೇ 7 ರಥಗಳಿವೆ. ಈಗಿದು 8ನೇ ರಥವಾಗಿದೆ. ಪರ್ಯಾಯ ಪುತ್ತಿಗೆ ಶ್ರೀಗಳು ಕೋಟಿ ಗೀತ ಲೇಖನ ಯಜ್ಞದ ಮೂಲಕ ತಮ್ಮ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದಿದ್ದಾರೆ. ಈ ಚಿಂತನೆಗೆ ಪೂರಕವಾಗಿ ಸ್ವತಃ ಪ್ರಧಾನಿ ಮೋದಿ ಭಗವದ್ಗೀತೆ ಪಠಿಸಿ ವಿಶ್ವವೇ ಉಡುಪಿಯತ್ತ ತಿರುಗುವಂತೆ ಮಾಡಿದ್ರು. ಭಗವದ್ಗೀತೆಯ ರಥ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದ್ರು ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತೆ ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂತ ರಥೋತ್ಸವ ಮತ್ತೆ ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಸದ್ಯ ಕೃಷ್ಣನೂರಿನಲ್ಲಿ ಚಿನ್ನದ ರಥವು ಸದ್ದು ಮಾಡುತ್ತಿದೆ. ಈಗ ಶ್ರೀಗಳು ನೀಡಿದ ರಥ ಕೇವಲ ಗರ್ಭಗುಡಿ ಸುತ್ತ ಮಾತ್ರ ಸುತ್ತುತ್ತೆ ಎಂಬುದು ಮತ್ತೊಂದು ವಿಶೇಷವಾಗಿದೆ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ವಾಮೀಜಿ ತಮ್ಮ ಸನ್ಯಾಸಿ ಜೀವನಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆ ಇಷ್ಟ ದೇವರಾದ ಕೃಷ್ಣರಿಗೆ ಚಿನ್ನದ ರಥವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಉಡುಪಿ ಶ್ರೀ ಕೃಷ್ಣನಿಗೆ ಚಿನ್ನದ ರಥ ಸಮರ್ಪಣೆ. ಕೃಷ್ಣ ಮಠದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು. ಉಡುಪಿಯ ಶ್ರೀ ಕೃಷ್ಣನಿಗೆ ಭವ್ಯ ಉಡುಗೊರೆ ಸಿಕ್ಕಿದೆ. ತಮ್ಮ ಸನ್ಯಾಸತ್ವದ 50 ವರ್ಷ ಪೂರ್ಣಗೊಳಿಸಿದ ಪುತ್ತಿಗೆ ಶ್ರೀಗಳು ಇಷ್ಟ ದೇವರಾದ ಕಡಗೋಲು ಕೃಷ್ಣನಿಗೆ ಪಾರ್ಥ ಸಾರಥಿ ಸುವರ್ಣ ರಥ ಅರ್ಪಿಸುತ್ತಿದ್ದಾರೆ. ಪ್ರತಿದಿನ ಕೃಷ್ಣ ದೇವರಿಗೆ ಉತ್ಸವ ನಡೆಯುತ್ತೆ. ಇದು ಈ ಕ್ಷೇತ್ರದ ಅಪರೂಪದ ಪ್ರತೀತಿ. ಈ ಆಚರಣೆಗೀಗ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಯಾಕಂದ್ರೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಸುಂದರ ರಥವನ್ನ ನಿರ್ಮಿಸಿ ಕೃಷ್ಣ ದೇವರಿಗೆ ಅರ್ಪಿಸುತ್ತಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಸುವರ್ಣ ಪಾರ್ಥ ಸಾರಥಿ ಈ ರಥದ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಇದನ್ನು ನಾವು ಗರ್ಭಗುಡಿಯ ಒಳಗಡೆ ಕೂಡ ನಾವು ಮಳೆ ಮುಂತಾದ ಸಂದರ್ಭ ಬಂದಾಗ ರಥೋತ್ಸವ ಆಗಬೇಕು, ನಮಗೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಹೇಳುವ ಸಂದರ್ಭ ಕೂಡ ಇಲ್ಲಿ ಒಳಗಡೆ ಪಾರ್ಥ ಸಾರಥಿಯಲ್ಲಿ ದೇವರು ನೀಡುವ ಮೂಲಕ ಉತ್ಸವವನ್ನು ಮಾಡುವತಕ್ಕಂಥ ಅವಕಾಶಗಳನ್ನು ಭಕ್ತಾದಿಗಳಿಗೆ ನಾವು ಸ್ವಾಮೀಜಿಯವರು ಕಲ್ಪಿಸಿದ್ದಾರೆ. ಹಾಗೆ ಇದೊಂದು ಸಣ್ಣ ಒಂದು ರಥ ಆದ್ರಿಂದ ಗರ್ಭಗುಡಿಯಲ್ಲಿ ಹೆಚ್ಚು ಜನರ ಒಂದು ಅವಶ್ಯಕತೆ ಇಲ್ಲದೆ ಒಂದು ಸಣ್ಣ ಸಮಯದಲ್ಲಿ ಇಲ್ಲಿ ಮುಗಿಸುವಂತ ಒಂದು ಕೂಡ ಆಗುತ್ತೆ. ಹಾಗಾಗಿ ಉತ್ಸವ ಪ್ರಿಯನಾದ ಶ್ರೀಕೃಷ್ಣನಿಗೆ ಇನ್ನಷ್ಟು ಈ ಪಾರ್ಥ ಸಾರಥಿ ರಥ ಮೆರುಗನ್ನು ನೀಡಲಿಕ್ಕೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೃಷ್ಣನ ರಥ ಸೇವೆಗೆ ಈಗಾಗಲೇ 7 ರಥಗಳಿವೆ. ಈಗಿದು 8ನೇ ರಥವಾಗಿದೆ. ಪರ್ಯಾಯ ಪುತ್ತಿಗೆ ಶ್ರೀಗಳು ಕೋಟಿ ಗೀತ ಲೇಖನ ಯಜ್ಞದ ಮೂಲಕ ತಮ್ಮ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದಿದ್ದಾರೆ. ಈ ಚಿಂತನೆಗೆ ಪೂರಕವಾಗಿ ಸ್ವತಃ ಪ್ರಧಾನಿ ಮೋದಿ ಭಗವದ್ಗೀತೆ ಪಠಿಸಿ ವಿಶ್ವವೇ ಉಡುಪಿಯತ್ತ ತಿರುಗುವಂತೆ ಮಾಡಿದ್ರು. ಭಗವದ್ಗೀತೆಯ ರಥ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದ್ರು ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತೆ ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂತ ರಥೋತ್ಸವ ಮತ್ತೆ ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಸದ್ಯ ಕೃಷ್ಣನೂರಿನಲ್ಲಿ ಚಿನ್ನದ ರಥವು ಸದ್ದು ಮಾಡುತ್ತಿದೆ. ಈಗ ಶ್ರೀಗಳು ನೀಡಿದ ರಥ ಕೇವಲ ಗರ್ಭಗುಡಿ ಸುತ್ತ ಮಾತ್ರ ಸುತ್ತುತ್ತೆ ಎಂಬುದು ಮತ್ತೊಂದು ವಿಶೇಷವಾಗಿದೆ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.